ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಹಿರಿಯರಾದಂತಹ ಸುಧಾ ವೆಂಕಟೇಶಣ್ಣನವರೇ, ಅದೇ ರೀತಿ ನಮ್ಮ ಯುವ ನಾಯಕರು ನಮ್ಮ ಆತ್ಮೀಯರಾದಂತಹ ಸಂದೀಪ್ ಚಕ್ರವರ್ತಿ ಅಣ್ಣನವರೇ, ಮುನಿಯಪ್ಪ ಅಣ್ಣನವರೇ, ನಮ್ಮ ಭಾಗದ ಹಿರಿಯರು PH ನರಸಿಂಹಣ್ಣನವರೇ, ಅದೇ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದಂತ ರಮಣ್ ಅಶೋಕ್ರವರೇ, ಇವತ್ತು ನನ್ನ ವಾರ್ಡಿನ ಎಲ್ಲ ಜನಾಂಗದ ಪರವಾಗಿ ಈ ಒಂದು ರಮಣ್ ಅಶೋಕ್ ತಂಡಕ್ಕೆ ನಾನು ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಭಗವಾನ್ ಬುದ್ಧ ಅಂತ ಹೆಸರನ್ನು ಸುಮಾರು 25 ವರ್ಷ ಆಗಿರುವ ರಜತ್ ಮಹೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷವಾದಂತಹ ವಿಚಾರ ಆಗಿರುತ್ತದೆ. ಯಾಕಂದ್ರೆ ಈ ಭಾಗದ ಎಲ್ಲ ಜನರು ಒಗ್ಗಟ್ಟಿನಿಂದ ಆ ಕಾಲದಿಂದ ಇವತ್ತು ತನಕ ಸಂತೋಷವಾಗಿ ಈ ಭಾಗದಲ್ಲಿ ಸಾಗಿಸ್ತಾ ಇರೋದು ನಮ್ಮ ಸಂತೋಷವಾದ ವಿಚಾರ. ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ದೀನ ದಲಿತರು ಅಣ್ಣ ತಮ್ಮಂದಾಗಿ ಬೆಳೆದಿ ಬದುಕ್ತಾ ಇರೋದು. ಅದಕ್ಕೆ ಮುಖ್ಯ ಕಾರಣ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದ ಒಂದು ಸಂವಿಧಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಈಗಾಗಲೇ ನಮ್ಮ ಸಂದೀಪ್ ಚಕ್ರವರ್ತಿ ಅಣ್ಣನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ನಮ್ಮ ಸುಧಾ ವೆಂಕಟೇಶಣ್ಣನವರು ಭಗವಾನ್ ಬುದ್ಧ ಅವರ ಎಲ್ಲ ವಿಚಾರವನ್ನು ಅಂಬೇಡ್ಕರ್ ಅವರು ಒಪ್ಪಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುವಂತಹ ವಿಚಾರವನ್ನು ನಮ್ಗೆ ತಿಳಿಸಿ ನಮ್ಗೆ ಬಹಳ ಸಂತೋಷ ತಂದಿರುವಂತ ವಿಚಾರ ಆಗಿರುತ್ತದೆ. ಅದೇ ರೀತಿ ನಮ್ಮ PN ಅಣ್ಣನವರು ಈ ದೇಶದ ರಾಜ್ಯ ಆಗಿದ್ದಂತ ಅಶೋಕ್ ಚಕ್ರವರ್ತಿ ಅವರು, ಅಶೋಕ್ ಚಕ್ರ ಇವತ್ತು ನಮ್ಮ ಎಲ್ಲ ನಾಣ್ಯಗಳಲ್ಲಿ, ನಮ್ಮ ನೋಟುಗಳಲ್ಲಿ, ನಮ್ಮ ಕರೆನ್ಸಿ ಇರೋದು ಸಂತೋಷವಾದ ವಿಚಾರ. ಈ ದೇಶದ ಒಂದು ನಮ್ಮ ಫ್ಲಾಗ್ ಅಲ್ಲಿನೂ ಭಗವಾನ್ ಅಶೋಕ್ ಚಕ್ರವನ್ನು ಇರೋದು ಬಹಳ ಸಂತೋಷವಾದ ವಿಚಾರ. ಭಗವಾನ್ ಬುದ್ಧವನ್ನು ಹೇಗೆ ಬರೆಯೋಕ್ಕಾಗಲ್ಲ, ಅದೇ ರೀತಿ ಅಶೋಕಕ್ಕೆ ಹೇಗೆ ಮರೆಯೋಕ್ಕಾಗಲ್ಲ, ಅದೇ ರೀತಿ ಭಗವಾನ್ ಬುದ್ಧವನ್ನು ಯಾವುದೇ ಕಾರಣಕ್ಕೆ ಮರೆಯೋಕ್ಕಾಗಲ್ಲ. ಭಗವಾನ್ ಬುದ್ಧ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗ್ ನಡೀತಿದ್ದಾರೋ ಅದೇ ರೀತಿಯಲ್ಲಿ ನಾವೆಲ್ಲ ಶಾಂತಿ, ಸಹೋದರತೆ, ಏಕತೆಯನ್ನು ಕಾಪಾಡ್ತಾ ಇನ್ ಮುಂದೆ ನಡೆಯೋಣ. ಮುಖ್ಯವಾಗಿ ಯುವಕರು, ನಮ್ಮ ಯುವ ಪೀಳಿಗೆಗಳಿಗೆ ಹಿಸ್ಟ್ರಿ, ಇತಿಹಾಸವನ್ನು ತಿಳ್ಕೊಂಡು ನಾವೆಲ್ಲ ಏನಾಗಿತ್ತು, ಹೆಂಗ್ ಬಂದು, ಹೆಂಗ್ ಒಳ್ಳೇದಾಯ್ತು, ದೇಶ ಹೆಂಗ್ ಕಟ್ಟು, ಅದೆಲ್ಲ ತಿಳ್ಕೊಂಡು ಒಂದೊಂದು ಧರ್ಮದ ವಿಚಾರವನ್ನು ಶಾಂತಿಯುತವಾಗಿ ತಿಳ್ಕೊಂಡು ಅದೇ ರೀತಿ ನಾವೆಲ್ಲ ಬದುಕಿ ಬಾಳಿ ಮುಂದೆ ಸಾಗೋಣ. ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ. ಇನ್ ಮುಂದೆನೂ ಇದೇ ರೀತಿಯಲ್ಲಿ ಸುಮಾರು ಕಾರ್ಯಕ್ರಮ ಮಾಡಬೇಕು. ಇವತ್ತು ಒಂದು ನೋವಿನ ವಿಚಾರ ಅಂದ್ರೆ ನಮ್ಮ ಭಾಗದಲ್ಲಿ ಅಷ್ಟು ಜನ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇನ್ ಮುಂದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ, ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಭಗವಾನ್ ಬುದ್ಧವರ ಮಾರ್ಗದರ್ಶನ ಆಗಲಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನ ಆಗಲಿ. ನಾವಿವತ್ತು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅವರೇ ಕಾರಣ ಅಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ಕೊಟ್ಟಿರೋದು ಒಂದೇ ಒಂದು ಶಕ್ತು ಅಂದ್ರೆ ಏನಂದ್ರೆ ಅದು ಸಂವಿಧಾನ. ಅದಿಲ್ಲಿಂದ ಓದಿದ್ರೆ ನಾವು ಇವತ್ತು ಈ ಮೈಕ್ ಇಟ್ಕೊಂಡು ಮಾತಾಡಕ್ಕೂ ಯೋಗ್ಯ ಆಗುತ್ತೆ ಇರಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಕಿಶೋರ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಈ ಒಂದು ಭಾಗ ಬಹಳ ಅಗತ್ಯಿತ್ತು ಸರ್. ನಾನು ಒಂದೇ ಒಂದು ಮನವಿ ಮಾಡಿದ್ದು, ಅಣ್ಣ ನೋಡಿ ಇವತ್ತು ದೀನ ದಲಿತರು, ಅಲ್ಪಸಂಖ್ಯಾತ ಇರುವಂತ ಭಾಗಕ್ಕೆ ರಸ್ತೆಗಳು ಬಹಳ ಅಗತ್ಯವಿದೆ. ದಯವಿಟ್ಟು ಯಾವ್ದನ್ನ ವಿಶೇಷ ಅನುದಾನದಲ್ಲಿ ನನಗೆ ಕೆಲಸ ಮಾಡಿಸ್ಕೊಡಿ ಅಂದ್ರೆ ಅವರು ನನಗೆ ಸಹಕರಿಸಿ ಇಮಿಡಿಯೇಟ್ ಆಗಿ ಸುಮಾರು 1.5-2 ಕೋಟಿ ರೂಪಾಯಿ ನನಗೆ ಅನುದಾನ ಕೊಡ್ತಿದ್ದಾರೆ. ಕೆಲಸನೂ ಆದಷ್ಟು ಆಲ್ಮೋಸ್ಟ್ ನಡೆದೈತೆ. ಎಲ್ಲ ನಾವು ಸ್ವತಂತ್ರವಾಗಿ ಆರೋಗ್ಯಕವಾಗಿ ಬದುಕಬೇಕು ಅಂತ ನಾನೆಲ್ಲ ತಿಳ್ಕೊಂಡು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರೂ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.